ಎರಡು ದೇಶಗಳ ಅವರು ನಾಯಕರು ಏನಿದ್ದಾರೆ ಸಂವಾದ ಮಾಡಿಕೊಂಡು, ಅಂದರೆ ಕುಳಿತು ಇದರ ಒಂದು ಚರ್ಚೆ ಮಾಡಿಕೊಂಡು ಅಹಿಂಸೆ ಮಾರ್ಗವನ್ನು ಮಾಡಿದರೆ ಈಗ ನಾವು ಶಾಂತಿ ಅನ್ನೋ ಒಂದು ಮಾರ್ಗವನ್ನು ಅನುಸರಿಸ್ಬೋದಾಯಿತು. ಆದರೆ ಎಲ್ಲೆಡೆ ಅಶಾಂತಿಯನ್ನು ಉಂಟು ಮಾಡಿದ್ದಾರೆ. ಅಂದರೆ ಬುದ್ಧನ ತತ್ವ ಇಂದಿಗೂ ಎಷ್ಟು ಪ್ರಸ್ತುತ ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ಯಾಕಂದರೆ ಬದಲಾವಣೆ ಜಗದ ನಿಯಮ ಖಂಡಿತ ಹೌದು, ಆದರೆ ಬದಲಾವಣೆ ನಮ್ಮಿಂದ ಆಗಬೇಕು ಅವರಿಂದ ಆಗಬೇಕು ಅಂತ ತಿಳ್ಕೊಳ್ಳೋ ಬದಲು ಪರಿವರ್ತನೆ ನಮ್ಮಿಂದನೇ ಮೊದಲಾಗಬೇಕು. ಅದನ್ನು ಬೇರೆಯವರಿಂದ ನಿರೀಕ್ಷೆ ಮಾಡೋದ್ರಿಂದ ಆಗಲ್ಲ. ಇವನಿಗೆ ಆಶ್ಚರ್ಯ ಆಗುತ್ತೆ, ಏನಿದು ನಿಲ್ತಾನೆ ಇಲ್ಲ ಇವನು ಹೇಳಿ ಅಂತ ಹೋಗಿ ನಿಲ್ಲಿಸಿ ಅಲ್ಲಿ ಕೊನೆಗೆ ಅಡ್ಡ ನಿಂತ್ಕೊಳ್ತಾನಂತೆ. ಅಡ್ಡ ನಿಂತ್ಕೊಂಡಾಗ ಕೇಳ್ತಾನೆ, ಏನಯ್ಯ ನಿನ್ನನ್ನು ಕೊಲೆ ಮಾಡಿಬಿಟ್ಟು ನಾನು ನಿನ್ನ ಬೆರಳು ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ನೀನು ಹೆದರ್ತಾ ಇಲ್ಲಲ್ಲ, ನಿನ್ನ ಭಯ ಇಲ್ಲಲ್ಲ, ಏನಿದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅಯ್ಯೋ ನಿನ್ಗೆ ಒಂದು ಬೆರಳು ಬೇಕಾ, ಆಯ್ತು ಬಾ ನಿನ್ಗೆ ಒಂದಲ್ಲ 2 ಬೆರಳುಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂಗೋಲಿ ಮಾಲನ್ನ ಅಲ್ಲಿವರೆಗೂ ಅವನು ಅಂಗೋಲಿ ಮಾಲ ಆಗಿರಲ್ಲ, ಆ ದರೋಡೆಕೋರ ಅವನನ್ನ ತರೀಕ ಚಿತ್ತ ದೃಷ್ಟಿಯಿಂದ ಬುದ್ಧ ನೋಡ್ತಾರೆ. ಹರಿ ಓಂ. ಸರ್ವರಿಗೂ ಶುಭೋದಯ. ಪ್ರಥಮವಾಗಿ ಸಕಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಇಂತಹ ಸುಸಂದರ್ಭದಲ್ಲಿ ಬುದ್ಧನ ತತ್ವಗಳು, ಚಿಂತನೆಗಳು, ಸಂದೇಶಗಳನ್ನು ಮೆಲುಕು ಹಾಕುತ್ತಿರುವುದು ತುಂಬ ಅರ್ಥಪೂರ್ಣ ಅಂತ ನನ್ನ ಭಾವ. ಇಂತಹ ಮನೋಹರ ಅಮೋಘ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಮಹಾದೇವ್ ಸರ್ ಅವರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನ ಹೇಳಬೇಕು. ಹಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಂದಿನ ವಿಚಾರ ಸಂಕಿರಣದ ವಿಷಯ ನಿಮಗೀಗಾಗಲೇ ಗೊತ್ತಾಗಿದೆ, ಯುದ್ಧ ಮತ್ತು ಬುದ್ಧ ಅಂತ ಹೇಳಿ. ಇದು ಕೇಳಲಿಕ್ಕೆ ಪ್ರಾಸಪದ ತುಂಬ ಚೆನ್ನಾಗಿದೆ, ಆದರೆ ಅದರ ವಿಚಾರಧಾರೆಯನ್ನು ನಾವು ಮಾಡ್ತಾ ಹೋದಾಗ ಅದರ ಆಳ, ಅರಿವು, ನೋವು ನಮಗೆ ಉಂಟಾಗುತ್ತೆ. ಇದರಲ್ಲಿ ನಾವು ಬುದ್ಧನ ತತ್ವಗಳನ್ನ ಅಳವಡಿಸ್ಕೋಬೇಕಾ ಅಥವಾ ಯುದ್ಧ ಆರಿಸ್ಕೋಬೇಕಾ ಅನ್ನೋದು ನಾವು ತಿಳ್ಕೊಂಡು ಇರಬೇಕಾಗಿತ್ತು. ಈಗ ಕಳೆದ 2 ತಿಂಗಳಿಂದ ನಮಗೆ ಯಾವುದೇ ಚಾನಲ್ ಆಗಲಿ ಅಥವಾ ಮಾಧ್ಯಮ ಆಗಲಿ ನೋಡ್ತಾ ಇರೋದು ಇರಾನ್ ಮತ್ತು ಅಮೇರಿಕಾ ಸಂಘರ್ಷ. ಅವರು ಈಗಾಗಲೇ ಬುದ್ಧನ ತತ್ವನ ಅನುಯಾಯಿಗಳಿಗೆ ಆಗಿದ್ದರೆ ಇದು ಈ ಅನಾಹುತ, ದೊಡ್ಡ ಅನಾಹುತ ತಪ್ತಾ ಇತ್ತೋ ಏನೋ ಅಂತ ನನ್ನ ಭಾವ. ಅಂದರೆ ಯುದ್ಧ ಅಂತಂದರೆ ನಮಗೆ ಭಾವನೆಗಳು ಮೊದಲೇ ಬಂದ್ಬಿಡುತ್ತೆ. ಅಶಾಂತಿ, ಆಹಾರದ ಅಭಾವ, ಅತೃಪ್ತಿ, ಅಸೂಯೆ, ಅಮಾಯಕರ ಬಲಿ, ಹೀಗೆ ಎಲ್ಲವೂ ಅಕಾರದಿಂದ ಪ್ರಾರಂಭವಾಗುವಂತಹ ಋಣಾತ್ಮಕ ಭಾವನೆಗಳು. ಅದೇ ನಾವು ಬುದ್ಧ ಅಂತ ತಗೊಂಡಾಗ ನಮ್ಮ ಮನಸ್ಸಿನಲ್ಲಿ ಉಂಟಾಗತ್ತೆ ಶಾಂತಿ, ಸಂಯಮ, ಸ್ನೇಹ, ಸೌಹಾರ್ದತೆ, ಅಹಿಂಸೆ, ಮತ್ತು ಮತ್ತೊಬ್ಬರಿಗೆ ನಾವು ತೊಂದರೆ ಕೊಡದಂತಹ ಜೀವನವನ್ನು ಮಾಡುವಂತಹ ಸಾರ್ಥಕ ಬಾಳ್ವೆ. ಹೀಗಾದಾಗ ನಾವು ಯುದ್ಧನ ಆರಿಸ್ಕೋಬೇಕಾ ಬುದ್ಧನ ಆರಿಸ್ಕೋಬೇಕಾ ಅಂತ ಹೇಳಿ ಇರಾನ್ ಮತ್ತು ಅಮೇರಿಕದ ನಾಯಕರುಗಳು ತೀರ್ಮಾನ ಮಾಡಬೇಕಾಗಿತ್ತು. ಅವರು ಬುದ್ಧನ ಅನುಯಾಯಿಗಳಾಗದೇ ಇದ್ರೂ ಪರವಾಗಿಲ್ಲ, ಶಾಂತಿ ಎನ್ನುವ ಸಂದೇಶವನ್ನು ಅವರು ಅನುಸರಿಸಿದ್ದರೆ ನಮಗೆ ನಿಜವಾಗ್ಲೂ ಇಂತಹ ಅನಾಹುತ ತಪ್ಪಿಸ್ಬೋದಾಗಿತ್ತು. ಅಂದರೆ ಇದು ಅವೆರಡು ದೇಶಗಳ ನಡುವೆ ಆಗುವಂತಹ ಅನಾಹುತ ಅಲ್ಲ, ಇದು ಈ ಕಾಲಕ್ಕೆ ಆಗದಂತ ಅಲ್ಲ ದುಷ್ಪರಿಣಾಮ. ಇದು ಸುಮಾರು ವರ್ಷಗಳ ನಂತರದವರೆಗೂ ಈ ದುಷ್ಪರಿಣಾಮವನ್ನು ನಾವೆಲ್ಲ ಅನುಭವಿಸಬೇಕಾಗುತ್ತದೆ. ಅಂದರೆ ಆ 2 ದೇಶಗಳ ನಡುವೆ ಉಂಟಾಗುತ್ತಾ ಇರೋ ದುಷ್ಪರಿಣಾಮ ಅವರಿಬ್ಬರು ಮಾತ್ರ ಅನುಭವಿಸೋದಲ್ಲ, ಇಡೀ ಜಗತ್ತೇ ಇದರಿಂದ ತಲ್ಲಣಗೊಂಡಿರೋದನ್ನು ನಾವಿವಾಗಲೇ ಅನುಭವಿಸಾಗಿದೆ, ತಿಳ್ಕೊಳ್ತಾ ಇದ್ದೀವಿ. ಆದರೆ ಭಾರತಕ್ಕೆ ಯಾವ ದೇವರ ಕರುಣೆನೋ ಏನೋ ಗೊತ್ತಿಲ್ಲ, ನಾವು ಇದನ್ನು ತಡ್ಕೊಳ್ಳುವಂತಹ ಶಕ್ತಿ ನಮಗೆ ಕೊಟ್ಟಿರೋದ್ರಿಂದ ಆ ದುಷ್ಪರಿಣಾಮ ನಮಗೆ ಹೆಚ್ಚು ಅದನ್ನು ಪರಿಣಾಮ ಬೀರಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ನಾವು ಯುದ್ಧ ಮತ್ತು ಬುದ್ಧನ ಇದರ ಸಂದರ್ಭದಲ್ಲಿ ಬುದ್ಧನ ತತ್ವವನ್ನು ಅನುಸರಿಸಬೇಕಾಗಿದ್ದು ಅನಿವಾರ್ಯ ಕೂಡ ಆಗಿದೆ. ಅಂದರೆ ನಾವು ನಿರ್ಧಾರ ತಗೊಳ್ಬೇಕಾಗಿರೋದು ಬರೀ ನಮ್ಮ ದೇಶಗಳ ನಡುವೆ ಅಲ್ಲ, ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಕೂಡ ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಅಂದರೆ ನಮ್ಮ ಆಯ್ಕೆ ಮತ್ತು ನಿರ್ಧಾರನ ನಾವು ಯಾವ ಸಂದರ್ಭದಲ್ಲಿ ಯಾವ ರೀತಿ ತಗೊಳ್ತೀವೋ ಅದರ ಮೇಲೆ ನಾವು ಒಳ್ಳೆಯ ಪರಿಣಾಮ ಮತ್ತು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಾವು ಬುದ್ಧನ ಅನುಯಾಯಿಗಳಾಗೋಣ, ಶಾಂತಿ ಸಂದೇಶವನ್ನು ನಾವು ಅಹಿಂಸಾ ಮಾರ್ಗವನ್ನು ಅನುಸರಿಸಬೇಕಾಗಿರೋದು ಈಗ ಅನಿವಾರ್ಯ ಕೂಡ
ನಮಗೆ ಆಗಿದೆ. ಅಂದ್ರೆ ಈಗ ಎರಡು ದೇಶಗಳವರು ನಾಯಕರು ಏನಿದ್ದಾರೆ ಸಂವಾದ ಮಾಡಿಕೊಂಡು, ಅಂದ್ರೆ ಕುಳಿತು ಇದರ ಒಂದು ಚರ್ಚೆ ಮಾಡಿಕೊಂಡು ಅಹಿಂಸೆ ಮಾರ್ಗವನ್ನ ಮಾಡಿದ್ರೆ ಈಗ ನಾವು ಶಾಂತಿಯ ಒಂದು ಮಾರ್ಗವನ್ನ ಅನುಸರಿಸಬಹುದಾಯಿತು. ಆದ್ರೆ ಎಲ್ಲೆಡೆ ಅಶಾಂತಿಯನ್ನ ಉಂಟು ಮಾಡಿದ್ದಾರೆ. ಅಂದ್ರೆ ಬುದ್ಧನ ತತ್ವ ಇಂದಿಗೂ ಎಷ್ಟು ಪ್ರಸ್ತುತ ಅಂತ ನಾವು ಇದರಲ್ಲಿ ತಿಳ್ಕೊಬಹುದು. ಯಾಕಂದ್ರೆ ಬದಲಾವಣೆ ಜಗದ ನಿಯಮ ಖಂಡಿತ ಹೌದು, ಆದ್ರೆ ಬದಲಾವಣೆ ನಮ್ಮಿಂದ ಆಗ್ಬೇಕು ಅವರಿಂದ ಆಗ್ಬೇಕು ಅಂತ ತಿಳ್ಕೊಳ್ಳೋ ಬದಲು ಪರಿವರ್ತನೆ ನಮ್ಮಿಂದನೇ ಮೊದಲಾಗಬೇಕು. ಅದನ್ನ ಬೇರೆಯವರಿಂದ ನಿರೀಕ್ಷೆ ಮಾಡೋದ್ರಿಂದ ಆಗಲ್ಲ. ನಾವು ಬದಲಾಗಬೇಕು. ನಾವು ಬದಲಾದರೆ ಸಮಾಜ ಬದಲಾಗುತ್ತೆ, ಸಮಾಜ ಬದಲಾದ್ರೆ ದೇಶ ಬದಲಾಗುತ್ತೆ, ದೇಶ ಬದಲಾದ್ರೆ ಶಾಂತಿ, ವಿಶ್ವ ಶಾಂತಿಯನ್ನ ಜಗತ್ತಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮಾತನ್ನ ಮುಗಿಸ್ತೇನೆ. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧ ಅವನೊಬ್ಬ 11ನೇ ಅವತಾರಿ ಅಥವಾ 9ನೇ ಅವತಾರಿ ಅಂತೇಳಿ ಈಗ ಹೇಳ್ತಾರೆ. ಆದರೆ ಅವನೊಬ್ಬ ಮಾನವತಾವಾದಿ. ಬುದ್ಧನ ಹೆಸರೇ ಪ್ರೀತಿ, ಕರುಣೆ, ಕ್ಷಮೆ, ಸಹನೆ ಇವುಗಳ ಆರಾಧ್ಯ ಮೂರ್ತಿ ಆತ. ಒಟ್ಟಿನಲ್ಲಿ ಅವನೊಬ್ಬ ಸ್ಥಿತಪ್ರಜ್ಞ. ಈ ಗುಣಗಳಿಂದಲೇ ಅವನು ಎಲ್ಲವನ್ನೂ ಗೆದ್ದ. ಜಿನ, ಮುನೀಂದ್ರ, ಗೌತಮ, ಸ್ವಯಂಭೂ, ಧರ್ಮರಾಜ, ಸುಗತ, ತಥಾಗತ ಎಲ್ಲ ಬಿರುದಾಂಕಿತವಾಗಿರ್ತಕ್ಕಂಥವರು ಈ ಭಗವಾನ್ ಬುದ್ಧರು. ಶಾಂತಿ, ಅಹಿಂಸೆ ಮತ್ತು ಕರುಣೆಯ ಪ್ರತೀಕವಾಗಿ ಪರಿಣಿಸಲ್ಪಟ್ಟ ಮಹಾನ್ ತತ್ವಜ್ಞಾನಿ ಬುದ್ಧ. ಈ ಸಿದ್ಧಾರ್ಥ ಅವರು ರಾಜಕಮ್ಮನಾಗಿದ್ರೂ ಕೂಡ ಜೀವನದ ದುಃಖಗಳನ್ನು, ವೃದ್ಧಾಪ್ಯ, ವ್ಯಾಧಿ ಮತ್ತು ಮರಣ ಇವುಗಳನ್ನು ತನ್ನ ದೃಶ್ಯೀಕರಣದಲ್ಲಿ ನೋಡಿಕೊಂಡು ಅವನಿಗೆ ಎಲ್ಲವೂ ಜೀವನದ ನಿಜವಾದ ಸಾರ ಏನು ಅನ್ನೋದನ್ನು ಕಂಡುಕೊಂಡು ಅವರು ಎಲ್ಲವನ್ನೂ ರಾಜ್ಯದ ಸಾಮ್ರಾಜ್ಯಾಧಿಕಾರಿಯಾಗಿದ್ದನ್ನು ಕೂಡ ಎಲ್ಲವನ್ನು ತೊರೆದು ಅವನು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ, ಬುದ್ಧ ಜ್ಞಾನವನ್ನು ಪಡೀತಾರೆ, ಬುದ್ಧ ಪ್ರಜ್ಞೆಯನ್ನು ಪಡೀತಾರೆ. ಹೀಗಾಗಿ ಇವತ್ತು ನೀವು ಏನಿದ್ರೂ ಕೂಡ ಅವನ ಬಗ್ಗೆ ನಾವು ಸ್ಮರಿಸ್ತೀವಿ ಅಂತಂದ್ರೆ ಅವರ ಬುದ್ಧ ಬೋಧನೆಗಳು, ಬುದ್ಧ ಪ್ರಜ್ಞೆಗಳು, ಆತ ಎಂತಹ ತ್ಯಾಗ ಮಾಡಿದ್ದಾನಲ್ವಾ, ಅದರಿಂದ ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೀವಿ. ಸತ್ಯದ ಹುಡುಕಾಟಕ್ಕೆ ಹೊರಟವರು ಧ್ಯಾನ ಮತ್ತು ತಪಸ್ಸಿನ ಮೂಲಕ ಜ್ಞಾನೋದಯವನ್ನು ಪಡೆದು ಅಹಿಂಸೆ ಮತ್ತು ಕರುಣೆ ಎಂಬ ತತ್ವಗಳನ್ನು ಲೋಕಕ್ಕೆ ಬೋಧಿಸಿದ ಮಹಾತ್ಮ. ದ್ವೇಷದಿಂದ ದ್ವೇಷ ಶಮನ ಆಗೋದಿಲ್ಲ, ಪ್ರೀತಿಯಿಂದ ಮಾತ್ರ ಶಮನವಾಗುತ್ತದೆ ಎಂಬ ಅವರ ಸಂದೇಶ ಮಾನವನ ಒಳಗಿನ ಅಹಿಂಸಾತ್ಮಕ ಮನೋಭಾವವನ್ನು ತಗ್ಗಿಸ್ತಕ್ಕಂಥ ಒಂದು ಮಹಾಶಕ್ತಿ. ನಿಮಗೆ ಗೊತ್ತಿರಬಹುದು, ಅವರಲ್ಲಿರ್ತಕ್ಕಂಥ ಒಂದು ಕರುಣೆ, ಪ್ರೀತಿ, ಒಂದು ಸಾಕ್ಷಿಯ ಕತೆ ನೀವೆಲ್ಲ ತಿಳ್ಕೊಂಡಿದ್ದೀವಿ. ಅಂಗುಲಿಮಾಲನ ಕತೆ. ಅಂಗುಲಿಮಾಲ ಯಾರೋ ಹೇಳಿದ್ರಂತೆ, ನಿನ್ನ ಕೊರಳಲ್ಲಿ 1,000 ಬೆರಳುಗಳನ್ನು, ಮನುಷ್ಯರ ಬೆರಳುಗಳನ್ನು ಅವನು ಕೊಂದು ಅವು ಬೆರಳುಗಳನ್ನು ನೀನು 1,000ವರೆಗೆ ನೀನು ಹಾಕ್ಕೊಂಡ್ರೆ ನೀನು ದೊಡ್ಡ ಯುದ್ಧಾಗ್ತೀಯ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಹಾಗಾಗಿ ಏನು ಮಾಡ್ಬಿಟ್ಟ, ಇವನು ದರೋಡೆಕೋರನು ಆದ, ನರರಾಕ್ಷಸನು ಅಂತ ಅನ್ನಿಸ್ಕೊಂಡವನು 999 ಜನರ ಕೊಲೆ ಮಾಡಿಬಿಟ್ಟು ಅಷ್ಟೂ ಜನರ ಬೆರಳುಗಳನ್ನು ತನ್ನ ಕೊರಳಿಗೆ ಹಾಕೊಂಡು ಇನ್ನು ಒಂದು ಬೆರಳಿಗೆ ಕಾಯ್ತಾ ಇದ್ದ. ನೋಡಿ, ಅವನಲ್ಲಿದ್ದ ಕ್ರೂರತ್ವ, ಅವನಲ್ಲಿದ್ದ ಅಂಧತ್ವ, ಅಂಧಶ್ರದ್ಧೆ, ಅಂಧಾಭಿಮಾನ ಎಷ್ಟಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಒಂದು ಬೆರಳಿನ ಸಂದರ್ಭದಲ್ಲಿ ಏನಾಗುತ್ತೆ, ಈಗಾಗಲೇ ಹೋಗುವ ಮಧ್ಯದಲ್ಲಿ ಅವರು ಹೇಗೆ ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಅದನ್ನ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಬಹಳ ಪ್ರಶಾಂತ ಚಿತ್ತರಾಗಿ, ನಾನು ಏನನ್ನೂ ಕಳೆದುಕೊಂಡಿಲ್ಲ, ನಗನಗ್ತಾನೆ ಹೋಗ್ತಾ ಇರ್ತಾರೆ. ಬುದ್ಧ ನಡೆದುಕೊಂಡು ಹೋಗ್ತಾರೆ.
ಈ ಮನುಷ್ಯ ಏನಿವನು ನಾನು ಕೂಗ್ತಾರೆ ಅವನು ಅಂಗುಲಿಮಾಲ, ಏಯ್ ನಿಂತ್ಕೊಳ್ಳಪ್ಪ, ನಾನು ನಿನ್ನನ್ನು ಕೊಲೆ ಮಾಡಿ ನಿನ್ನ ಬೆರಳನ್ನು ನನ್ನ ತೆಗೆದುಕೊಳ್ಬೇಕು, ನಿಲ್ಲು ನಿಲ್ಲು ಅಂತ ಇವನು ಓಡ್ತಾ ಇರ್ತಾನೆ. ಆದರೆ ಬುದ್ಧ ಶಾಂತಚಿತ್ತರಾಗಿ ನಡೀತಾನೆ ಇರ್ತಾರೆ. ಇವನು ಓಡ್ತಾನೆ ಇದ್ದಾನೆ, ಅವ್ರು ನಡೀತಾನೆ ಇದ್ದಾರೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಏನಿದು ನಿಲ್ತಾನೆ ಇಲ್ಲ, ಇವನು ಅಂತ ಹೋಗಿ ನಿಲ್ಲಿಸಿ ಅಲ್ಲಿ ಕೊನೆಗೆ ಅಡ್ಡ ನಿಂತ್ಕೊಳ್ತಾನಂತೆ. ಅಡ್ಡ ನಿಂತ್ಕೊಂಡಾಗ ಕೇಳ್ತಾನೆ, ಏನಯ್ಯ ನಿನ್ನನ್ನು ಕೊಲೆ ಮಾಡಿಬಿಟ್ಟು ನಾನು ನಿನ್ನ ಬೆರಳು ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ನೀನು ಹೆದರ್ತಾ ಇಲ್ಲಲ್ಲ, ನಿನ್ನ ಭಯ ಇಲ್ಲಲ್ಲ, ಏನಿದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅಯ್ಯೋ ನಿನ್ಗೆ ಒಂದು ಬೆರಳು ಬೇಕಾ, ಆಯ್ತು ಬಾ, ನಿನ್ಗೆ ಒಂದಲ್ಲ 2 ಬೆರಳುಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂಗೋಲಿ ಮಾಲನ ಅಲ್ಲಿವರೆಗೂ ಅವನು ಅಂಗೋಲಿ ಮಾಲ ಆಗಿರಲ್ಲ, ಆ ದರೋಡೆಕೋರ ಅವನನ್ನ ತರೀಕ ಚಿತ್ತ ದೃಷ್ಟಿಯಿಂದ ಬುದ್ಧ ನೋಡ್ತಾರೆ. ಆ ನೋಡುವ ಒಂದು ದೃಷ್ಟಿಗಳಿದೆಯಲ್ಲ, ಆ ದೃಷ್ಟಿನಲ್ಲಿ, ಆ ಚಿಕ್ಷನಲ್ಲಿ ಬಂದಿರ್ತಕ್ಕಂಥ ಒಂದು ಶಕ್ತಿಯನ್ನ ನೋಡಿಬಿಟ್ಟು ಏನು ಈ ದರೋಡೆಕೋಡನಾಗಿರ್ತಕ್ಕಂಥ ವ್ಯಕ್ತಿ ಅವರನ್ನ ನೋಡಿಬಿಟ್ಟು ತನ್ನಲ್ಲಿರ್ತಕ್ಕಂಥ ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ತಾನೆ. ಎಲ್ಲವನ್ನು ಮರೆತುಬಿಡ್ತಾನೆ. ಎಲ್ಲವನ್ನು ಮರೆತುಬಿಟ್ಟು ಶರಣಾಗತನಾಗ್ತಾನೆ. ಆವಾಗ ಕೇಳ್ತಾರೆ, ಏನು ನನ್ನನ್ನು 2 ತಗೋ ಅಂತ ಹೇಳಿದಾಗ, ಇಲ್ಲ ಮಹನೀಯರೇ, ನಿಮ್ಮ ದೃಷ್ಟಿಯಿಂದಲೇ ನನ್ನ ಎಲ್ಲ ಪಾಪ ಕರ್ಮ ಕಳೆದು ಹೋಯ್ತು, ನಾನು ನಿಮ್ಮ ಶಿಷ್ಯನಾಗ್ತೀನಿ ಅಂತೇಳ್ಬಿಟ್ಟು ಅವನ ಅನುಯಾಯಿ ಆಗ್ತೀನಿ ಅಂತೇಳ್ಬಿಟ್ಟು ಅಂಗುಲಿಮಾಲ ಪರಿವರ್ತಿತನಾಗ್ತಾನೆ, ಬೌದ್ಧನ ಶಿಷ್ಯನಾಗ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಕಥೆಯಲ್ಲಿ ಅಂಶ ಏನಪ್ಪಾ ಅಂತ ಹೇಳ್ಬಿಟ್ರೆ, ಬುದ್ಧ ಎಷ್ಟು ಸ್ಥಿತಪ್ರಜ್ಞರಾಗಿದ್ದರು, ಎಷ್ಟು ಜ್ಞಾನಶಕ್ತಿಯನ್ನು ಪಡೆದುಕೊಂಡಿದ್ರು, ಅವರಲ್ಲಿ ಸಹನೆ ಎಷ್ಟಿತ್ತು, ಪ್ರೀತಿ, ಪ್ರೇಮ, ಕರುಣ, ಸಹನೆ ಎಲ್ಲವೂ ಎಷ್ಟೊಂದಿತ್ತು ಅನ್ನೋದಕ್ಕೆ ಅವನ್ನ ಪರಿವರ್ತನೆ ಮಾಡಿರ್ತಕ್ಕಂಥ ಇವರ ಗುಣಗಳು, ಇದನ್ನು ನಾವು ಇವತ್ತು ಕಲಿಬೇಕಾಗಿರ್ತಕ್ಕಂಥದ್ದು. ಇದು ಒಂದು ಉದಾಹರಣೆ. ಈಗ ನಾವು ಕೊಟ್ಟಿರ್ತಕ್ಕಂಥ ಪ್ರಸ್ತುತ ವಿಷಯಕ್ಕೆ ಬರೋಣ. ಯುದ್ಧ, ಇದಕ್ಕೆ ಪರಿಹಾರ ಬುದ್ಧ ಅಂತ ಹೇಳ್ತೀವಿ. ಬುದ್ಧ ಅಂದರೆ ಅವನಲ್ಲಿದ್ದ ಜ್ಞಾನ, ಅವರು ಕೊಟ್ಟಿರ್ತಕ್ಕಂಥ ಸಂದೇಶಗಳು, ಬಿಟ್ಟು ಹೋಗಿರ್ತಕ್ಕಂಥ ಉಪದೇಶಗಳು, ಅವರ ಜೀವನ ಚರಿತ್ರೆ. ಹೀಗೆ ಬುದ್ಧ ಒಂದು ಸಾಮ್ರಾಜ್ಯದ ದೊರೆಯಾಗಿದ್ದ. ಎಲ್ಲವನ್ನೂ ಬಿಟ್ಟು ನಿಜ ಜೀವನದ ಒಂದು ಸತ್ಯ ತಿಳಿದುಕೊಂಡು ಎಲ್ಲವನ್ನೂ ತ್ಯಾಗವನ್ನು ಮಾಡಿಬಿಟ್ಟು ಅಹಿಂಸೆ ಅದು ಮುಖ್ಯ ಅಂತ ಹೇಳ್ಬಿಟ್ಟು ನಿರ್ಧರಿಸಿ ಹಿಂಸೆಯನ್ನ ಅವರು ಒಪ್ಕೊಳ್ಳೋದೇ ಇಲ್ಲ. ಮೇಡಮ್ ಆ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ, ನನಗೆ ಮರಣದಂಡನೆ ಇನ್ನೂ ಬೇಕಾದರೆ ಕೊಡು, ಯಾವ ಜೀವಿಯ ಹಿಂಸೆಯನ್ನು ನಾನು ಸಹಿಸೋದಿಲ್ಲ ಅಂತ ಹೇಳ್ತಕ್ಕಂಥ ಮಹಾನುಭಾವ. ಹೀಗಿರುವಾಗ ಆಗ ಏನಾಗ್ತದೆ, ಈ ಬುದ್ಧ ಪ್ರಜ್ಞೆಯನ್ನ ಏನ್ ಮಾಡಿಬಿಟ್ರು, ಅವರ ಸಾಮ್ರಾಜ್ಯದಲ್ಲಿ ಅವನ ತತ್ವಗಳನ್ನ ಅಳವಡಿಸಿಕೊಂಡು ಯುದ್ಧದಂದ್ರೆ ಏನು, ಯುದ್ಧದಿಂದ ಏನೂ ನಮಗೆ ಉಪಯೋಗ ಇಲ್ಲ, ಅದನ್ನ ನಷ್ಟವೇ ವಿನಃ ಹಾನಿಯೇ ವಿನಃ ಇನ್ಯಾವುದೇ ಲಾಭಾಂಶ ಇಲ್ಲ ಅಂತ ಕಂಡುಕೊಂಡ್ಬಿಟ್ಟು ಯುದ್ಧದ ಪರಿಣಾಮಗಳ ಬಗ್ಗೆ ಅವರು ಆಗ ಹೇಳ್ತಾರೆ. ಈಗ ಯುದ್ಧದಿಂದ ಇವತ್ತು ಏನು ನಡೀತಾ ಇದೆ, ನಮ್ಗೆ ಯಾರಿಗೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಇದನ್ನು ನಾವು ಅರ್ಥಕೊಂತಿಲ್ಲ. ಕೊನೆಯದಾಗಿ ನಾನಿಲ್ಲಿ ಈ ಬುದ್ಧರ ಪ್ರಜ್ಞೆಗಳನ್ನು ನಾವು ಹೇಗೆ ಪಡೆಯಬಹುದು ಅಂತ ಹೇಳ್ಬಿಟ್ರೆ, ನಮ್ಮಲ್ಲಿ 6 ಶತ್ರುಗಳಿದ್ದಾರೆ. 6 ಶತ್ರುಗಳು ಯಾವುವು? ಹರ್ಷಡ್ವರ್ಗಗಳು: ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಅಂತೇಳಿ. ಇವನ್ನೆಲ್ಲ ತೊರೆದು ನಮ್ಮಲ್ಲಿ ಮಾನವೀಯ ಗುಣ ಏನು ಅಂತ ನಾವು ಹೇಳ್ತಾ ಇದ್ದೀವಿ. ಬುದ್ಧ ಪ್ರಜ್ಞೆಗಳನ್ನು ಬೆಳೆಸ್ಕೊಂಡಿದ್ದೇ ಆದರೆ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ, ಅಧಿಕಾರ, ಆಸೆ, ಲಾಲಸೆ ಎಲ್ಲವೂ ಮಾಯೆಯಾಗಿ ನಾವೆಲ್ಲರೂ ನಿಮ್ಮೆಲ್ಲರಿಗೊಂದು ನಾನೂ ಒಬ್ಬ ಅಂತ ಹೇಳ್ತಕ್ಕಂಥ ಬಸವಣ್ಣನವರ ಆಶಯ, ಅಂಬೇಡ್ಕರ್ ಅವರ ಆಶಯ ಎಲ್ಲವನ್ನೂ ಪಾಲಿಸಿದಂಗಾಗ್ತದೆ. ಇವರೆಲ್ಲ ತಳಹದಿ ಬುನಾದಿಯೇ ನಮ್ಮ ಬುದ್ಧ ತತ್ವಗಳು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇಷ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು, ಧನ್ಯವಾದವನ್ನು ಸಲ್ಲಿಸ್ತೇನೆ. ಬುದ್ಧನ ವಿಚಾರಗಳನ್ನು, ಯುದ್ಧಕ್ಕೆ ಪರಿಹಾರ ಬುದ್ಧ ಎಂಬುದನ್ನು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರು. ಸಂಕಪ್ಪ GH ಮೈಸೂರಿಯವರಿಗೆ ಪ್ರೀತಿಯ ಧನ್ಯವಾದಗಳು.